ಪುಷ್ಪಾ 2 ಸಿನಿಮಾ ನೋಡಿದವರಲ್ಲಿ ಹೆಚ್ಚಿನವರು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಿನಿಮಾ ಪ್ರದರ್ಶಿಸಿದ ಛತ್ತೀಸ್ಗಢದಲ್ಲಿನ ಸಿನಿಮಾ ಹಾಲ್ನ ಮಾಲೀಕರೊಬ್ಬರು ನಷ್ಟ ಅನುಭವಿಸಿದ್ದಾರೆ. ಛತ್ತೀಸ್ಗಢದ ಸಿನಿಮಾ ಹಾಲ್ ದರೋಡೆಯಾಗಿದ್ದು ಪುಷ್ಪಾ 2 ಶೋಗಳಿಂದ ಬಂದ ಸಂಪೂರ್ಣ ಗಳಿಕೆಯಾದ 1.3 ಲಕ್ಷ ರೂಪಾಯಿಯನ್ನ ಕಳ್ಳರು ಕದ್ದೊಯ್ದಿದ್ದಾರೆ. ಛತ್ತೀಸ್ಗಢದ ಬಿಲಾಯ್ನಲ್ಲಿರುವ ಮುಕ್ತಾ ಆರ್ಟ್ 2 ಸಿನಿಮಾ ಹಾಲ್ನಲ್ಲಿ ಭದ್ರತಾ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿ ಲಾಕರ್ಗಳನ್ನ ಲೂಟಿ ಮಾಡಿದ ಇಬ್ಬರು ದರೋಡೆಕಾರರು 1.34 ಲಕ್ಷ ರೂಪಾಯಿ ಮತ್ತು ಸಿಸಿಟಿವಿಯ ಡಿವಿಡಿಯನ್ನ ಕದ್ದಿದ್ದಾರೆ. ಒಂದು ಲಾಕರ್ನಿಂದ 60,000 ರೂಪಾಯಿಯನ್ನ ತೆಗೆದ್ರೆ ಮತ್ತೊಂದು ಲಾಕರ್ ಅನ್ನೇ ಕಳ್ಳರು ತೆಗೆದುಕೊಂಡು ಪರಾರಿಯಾಗಿದ್ದಾರೆ. ಒಂದು ದಿನದ ನಂತರ ಕಳ್ಳತನ ಪತ್ತೆಯಾಗಿದ್ದು ಪೊಲೀಸರಿಗೆ ದೂರು ನೀಡಲಾಗಿದೆ. ಮುಕ್ತಾ ಆರ್ಟ್ 2 ಸಿನಿಮಾ ಹಾಲ್ನಲ್ಲಿದ್ದ ಹಣವನ್ನ ಇಬ್ಬರು ದರೋಡೆಕೋರರು ದೋಚಿದ್ದು ಸಿಸಿಟಿವಿ ಫುಟೇಜ್ನ ಡಿವಿಡಿಯನ್ನೂ ತೆಗೆದುಕೊಂಡು ಹೋಗಿದ್ದಾರೆ. ಚಿತ್ರಮಂದಿರಕ್ಕೆ ನುಗ್ಗಿದ ವ್ಯಕ್ತಿಗಳು ಕರ್ತವ್ಯದಲ್ಲಿದ್ದ ಭದ್ರತಾ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿ ಕೊಠಡಿಯೊಂದರಲ್ಲಿ ಬೀಗ ಹಾಕಿದ್ರು. ನಂತರ ಸ್ಥಳದಿಂದ ಪರಾರಿಯಾಗುವ ಮೊದಲು ಒಂದು ಲಾಕರ್ನಿಂದ 60,000 ರೂಪಾಯಿ ಹಣವನ್ನ ಕದ್ರು ಮತ್ತು ಮತ್ತೊಂದು ಲಾಕರ್ ಅನ್ನೇ ತೆಗೆದುಕೊಂಡು ಹೋಗಿದ್ದಾರೆ. ಮರುದಿನ ಬೆಳಗ್ಗೆ ಥಿಯೇಟರ್ ಸಿಬ್ಬಂದಿ ಬಂದು ಮ್ಯಾನೇಜರ್ ಹಾಗೂ ಮಾಲೀಕರಿಗೆ ಮಾಹಿತಿ ನೀಡಿದಾಗ ದರೋಡೆ ನಡೆದಿರುವುದು ಬೆಳಕಿಗೆ ಬಂದಿದೆ. ದರೋಡೆ ದೂರು ದಾಖಲಾಗಿರುವುದನ್ನು ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿ ಸುಖ್ನಂದನ್ ರಾಥೋಡ್ ಖಚಿತಪಡಿಸಿದ್ದಾರೆ. ಟಾಕೀಸ್ ಮ್ಯಾನೇಜರ್ ದೀಪಕ್ ಕುಮಾರ್ ಅವರು ಇಬ್ಬರು ಯುವಕರನ್ನ ತೋರಿಸುವ ಸಿಸಿಟಿವಿ ದೃಶ್ಯಾವಳಿಗಳನ್ನು ಒದಗಿಸಿದ್ದಾರೆ. ನಾವು ಭದ್ರತಾ ಸಿಬ್ಬಂದಿ ನೋಹಾರ್ ದೇವಾಂಗನ್ ಅವರನ್ನು ಕೂಡ ಪ್ರಶ್ನೆ ಮಾಡಿದ್ದೀವಿ ಅಂತ ರಾಥೋಡ್ ಹೇಳಿದ್ದಾರೆ. ಪೊಲೀಸರು ಪರಿಶೀಲನೆ ನಡೆಸಿದ್ದು ಕ್ಯಾಮೆರಾ ಒಡೆದ ದೃಶ್ಯಗಳು ಪತ್ತೆಯಾಗಿದೆ. ವಿಡಿಯೋ ಮೂಲಕ ದರೋಡೆ ನಡೆದ ರಾತ್ರಿ ಇಬ್ಬರು ವ್ಯಕ್ತಿಗಳು ಥಿಯೇಟರ್ಗೆ ಪ್ರವೇಶ ಮಾಡುವುದನ್ನು ಕಾಣಬಹುದು. ಪ್ರಕರಣದ ತನಿಖೆ ನಡೀತಾ ಇದೆ ಮತ್ತು ಆರೋಪಿಗಳನ್ನ ಬಂಧಿಸುವ ಪ್ರಯತ್ನದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ನಟ ಅಲ್ಲು ಅರ್ಜುನ್ ಮತ್ತು ನಟಿ ರಶ್ಮಿಕಾ ಅಭಿನಯದ ಪುಷ್ಪಾ 2 ದಿ ರೂಲ್ ಚಿತ್ರ ಡಿಸೆಂಬರ್ 5ರಂದು ದೇಶಾದ್ಯಂತ ಬಿಡುಗಡೆಯಾಗಿದ್ದು ಕೇವಲ 6 ದಿನಗಳಲ್ಲಿ ವಿಶ್ವಾದ್ಯಂತ 1,000 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತವನ್ನ ಗಳಿಸಿದೆ. ಈ ಸಾಧನೆ ಮಾಡಿದ ಭಾರತದ ಮೊದಲ ಚಿತ್ರ ಪುಷ್ಪಾ 2 ಅಂತ ನಿರ್ಮಾಪಕರು ತಿಳಿಸಿದ್ದಾರೆ. ಸುಕುಮಾರ್ ನಿರ್ದೇಶನದ ಈ ಚಿತ್ರದಲ್ಲಿ ಅಲ್ಲು ಅರ್ಜುನ್ ರಕ್ತಚಂದನ ಸ್ಮಗ್ಲರ್ ಆಗಿ ನಟಿಸಿದ್ದಾರೆ. ಚಿತ್ರದ ನಾಯಕಿಯಾಗಿ ರಶ್ಮಿಕಾ ಮಂದಣ್ಣ, ಖಳನಾಯಕನಾಗಿ ಫಹದ್ ಫಾಸಿಲ್ ನಟಿಸಿದ್ದಾರೆ. ಮೈತ್ರಿ ಮೂವಿ ಮೇಕರ್ಸ್ ಈ ಚಿತ್ರವನ್ನ ಸುಮಾರು 400 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ನಿರ್ಮಿಸಿದೆ. ಪುಷ್ಪಾ 2 ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ನಂತರ ಅಲ್ಲು ಅರ್ಜುನ್ ಮುಂದಿನ ಸಿನಿಮಾ ಪುಷ್ಪಾ 3 ಬಗ್ಗೆನೂ ಚರ್ಚೆ ಶುರುವಾಗಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.